ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತೊಂದು ಸಿಂಪಲ್ಲಾಗೆ ಬ್ಯಾಚುಲರ್ ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿ ಗೊತ್ತಾ? ಆಹಾ, ಯಾರು ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು. ಅಡುಗೆ ಬರಲ್ವಲ್ಲ ಅವ್ರು ಕೂಡ ಒಂದು 5 ನಿಮಿಷದಲ್ಲಿ ಮಾಡ್ಬೋದು. ಯಾವುದೇ ಥರದ ಒಂದು ರುಬ್ಬೋದು ಏನು ಬೇಡ, ಸಿಂಪಲ್ ಆ್ಯಂಡ್ ಈಸಿಯಾಗೆ. ಬನ್ನಿ ಇದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ಫಸ್ಟು ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅಂದರೆ ಗ್ಯಾಸ್ ಆನ್ ಮಾಡಿಲ್ಲ ಆಯಿತಾ. ನಾನು ಚಿಕನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇದು ವಿಡಿಯೋ ಮಾಡ್ಬೇಕಾದ್ರೆ ಕರೆಂಟ್ ಹೊರ್ಟೋಯ್ತು, ಅದಕ್ಕೆ ಸ್ವಲ್ಪ ಕತ್ಲೆ ಇದೆ ಆಯಿತಾ. ಸ್ವಲ್ಪ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಖಾರದ ಅರಿಶಿನ, ಸ್ವಲ್ಪ ಗರಂ ಮಸಾಲೆ, 1 ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಒಂದೇ ಒಂದು ಈರುಳ್ಳಿ, ಉದ್ದುದ್ದ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಹಾಕ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ಖಾರಕ್ಕೆ ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಇದು ಸ್ವಲ್ಪ ಖಾರ ಇದೆ, ಅದಕ್ಕೆ 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಎಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ ಆಯಿತಾ. ಆಮೇಲೆ ಇದು ಮೊಸರು ಹಾಕ್ತಾಯಿದ್ದೀನಿ. ನಾನು ಮೊಸರು ಹಾಕ್ತಾಯಿದ್ದೀನಿ, ಒಂದು ಚೂರೇ ಚೂರು, ಜಾಸ್ತಿ ಹಾಕಬಾರ್ದು. ನಾಟಿ ಟೊಮೊಟೊ, ಒಂದು ನಾಟಿ ಟೊಮೊಟೊ ತೊಗೊಂಡಿದ್ದೀನಿ, ಅದು ಉದ್ದುದ್ದ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಕೂಡ ಆದಮೇಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೋಬೇಕು. ಬೆಳ್ಳುಳ್ಳಿ ಶುಂಠಿ ಪೇಸ್ಟು ತುಂಬ ನುಣ್ಣಗೆ ಮಾಡ್ಕೋಬೇಡಿ, ತರಿಯಾಗಿ ದಪ್ಪ ದಪ್ಪ ಇರಲಿ. ಆಮೇಲೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳೋಣ, ಸ್ಮೆಲ್ ಬರೋದಿಲ್ಲ ಅಂತ ಅಷ್ಟೇ, ಚಿಕನ್ ಸ್ಮೆಲ್ ಇರೋದಿಲ್ಲ ಅಂತ. ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಬಿಡೋಣ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಹೈಪ್ ಮಾಡಿ, ನನ್ನ ವೀಡಿಯೋಗೆ ಹೈಪ್ ಮಾಡಿ ಆಯಿತಾ, ಮರಿಬೇಡಿ. ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟಿಡೋಣ. ನೀರು ಒಂಚೂರು ಹಾಕಬೇಡಿ. ಬೆಳ್ಳುಳ್ಳಿ ಶುಂಠಿ ಮತ್ತು ಈರುಳ್ಳಿ ಟೊಮೊಟೊದಲ್ಲೇ ನೀರಿರುತ್ತೆ, ಆ ನೀರು ಬಿಟ್ಕೊಳ್ಳುತ್ತೆ. ಇದೊಂದು 10 ನಿಮಿಷ ಸಾಕು. 10 ನಿಮಿಷ ಮುಚ್ಚಿಡೋಣ. ನೋಡಿ 10 ನಿಮಿಷ ಆಯಿತು. ಇವಾಗ ತೆಗಿತೀನಿ ತಟ್ಟೆ. ನೋಡಿ ಎಷ್ಟು ಚೆನ್ನಾಗಿ ಒಂದಕ್ಕೊಂದು ಹೆಂಗೆ ಒಂಥರ ಅಂಟ್ಕೊಂಡಿದೆ ಖಾರ ಮಸಾಲ ಎಲ್ಲ. ನೋಡಿ ಚಿಕನಲ್ಲಿ ಒಂಚೂರು ನೀರು ಬಿಟ್ಟಿಲ್ಲ, ಕರೆಕ್ಟಾಗಿ ಡ್ರೈ ಆಗಿದೆ. ಇದೇ ಥರ ಇರಬೇಕು. ಇವಾಗ ನಾನು ಗ್ಯಾಸ್ ಆನ್ ಮಾಡ್ಕೊತೀನಿ. ಈಗ ನಾನು ಗ್ಯಾಸ್ ಆನ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಲಿ, ನೋಡಿ ಸ್ವಲ್ಪ ಫ್ರೈ ಆಗಲಿ. ಇವಾಗ ಚಿಕನಲ್ಲೆಲ್ಲ ನೀರಿರುತ್ತಲ್ಲ, ಅದೆಲ್ಲ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಸ್ವಲ್ಪ ಹೊತ್ತು ಬಿಟ್ಟಿದ ತಕ್ಷಣ ನೋಡಿ ಹೆಂಗೆ ಬರುತ್ತೆ ನೀರು. ನೋಡಿ ನೀಟಾಗಿ ಅಳ್ಳಾಡ್ಸೋಣ ಆಯಿತಾ. ನೀಟಾಗಿ ಮೇಲೆ ಕೆಳಗೆ ಮಾಡೋಣ. ನೋಡಿ ನೀರು ಎಷ್ಟು ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನಾನು ನೀರೇ ಹಾಕಿಲ್ಲ, ಬರೀ ನಾನು ಏನು ಹಾಕಿದ್ದೀನೋ ಐಟಮ್ಮು ಅದರಲ್ಲೇ ಬಿಟ್ಕೊಂಡಿರೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಆಹಾ, ನೋಡ್ತಾ ಇದ್ರೆ ನಾನಂತೂ ಮಾಡ್ತಾನೆ ತಿನ್ಕೊಂಬಿಟ್ಟೆ, ಅಷ್ಟು ಚೆನ್ನಾಗಿತ್ತು. ನೀವು ನಂಬ್ತಿರೋ ಇಲ್ವೋ, ಮಾಡಿ ಹಿಂಗಿಟ್ಟಿದ ತಕ್ಷಣ ನನ್ನ ಮಕ್ಕಳು ತಟ್ಟೆಗೆ ಯಾಕಂದರೆ ನಾವು ಇವತ್ತು ಮಟನ್ ತೊಗೊಂಡಿದ್ವಿ. ನನ್ನ ಮಕ್ಕಳಿಗೆ ಅಂತ ಒಂದು ಅರ್ಧ ಕೆ ಜಿ ಚಿಕನ್ ತಂದು ನಾನು ಚಿಕನ್ ಫ್ರೈ ಮಾಡ್ತಾ ಇರೋದು. ಆಹಾ, ಎಷ್ಟು ಚೆನ್ನಾಗಿತ್ತು ಅಂದರೆ. ಇವಾಗ ಎಣ್ಣೆ ಬಿಟ್ಕೊಳ್ಳೋಣ ಆಯಿತಾ. ಈಗ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋಣ. ಫಸ್ಟೇ ಸ್ಟಾರ್ಟಿಂಗಲ್ಲಿ ಎಣ್ಣೆ ಹಾಕಬೇಡಿ ಆಯಿತಾ. ಇವಾಗ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಮೇಲೆ ಕೆಳಗೆ ಮಾಡೋಣ. ನೋಡಿ ಇಷ್ಟೇ, ಮುಗೀತು. ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು ಆಯಿತಾ. ಅಡುಗೆ ಬರೋರೇ ಮಾಡಬೇಕು ಅಂತ ಏನಿಲ್ಲ, ಅಡುಗೆ ಬರದೇ ಇರೋರು ಕೂಡ ಟ್ರೈ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಸಿಂಪಲ್ಲಾಗೆ ಬ್ಯಾಚುಲರ್ ಚಿಕನ್ ಸಕ್ಕತ್ತಾಗಿದೆ ಅಲ್ವಾ. ಆಹಾ, ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಬಿಡೋಣ ಆಯಿತಾ. ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡೋಣ. ಇವಾಗ ಬೆಂದಿದೆ ನೋಡಿ. ಅದು ಮಾಡ್ತಾಯಿದ್ರೇ ಮನೆಯೆಲ್ಲ ಸ್ಮೆಲ್ ಅಷ್ಟು ಸಕ್ಕತ್ತಾಗಿತ್ತು. ಇದು ಒಂದು ಚಪಾತಿಗೆ, ಇಲ್ಲಾಂದರೆ ಏನಾದರೂ ಬೇಳೆ ಸಾಂಬಾರು ಮಾಡಿದಾಗ ಸೈಡಿಗೆ ನಂಚ್ಕೊಳ್ಳೋಕ್ಕೆ ತಿನ್ನುತ್ತಾ ಇದ್ದರೆ ಆಹಾ, 1 ಕೆ ಜಿ ಬೇಕಾದ್ರೂ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ನನ್ನ ವಿಡಿಯೋ ಹೈಪ್ ಮಾಡೋದು ಮಾತ್ರ ಮರಿಬೇಡಿ ಆಯಿತಾ. ಹೈಪ್ ಮಾಡಿ ನನ್ನ ವಿಡಿಯೋನ. ಸ್ವಲ್ಪ ಒಂದು 5 ನಿಮಿಷ ಬಿಟ್ಬಿಡೋಣ ಆಯಿತಾ. ಒಂದು 5 ನಿಮಿಷ ಬಿಟ್ಬಿಡೋಣ. ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ. ಚಿಕನ್ ಎಲ್ಲ ಆಹಾ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ನಾನು ಹೇಳಿದ್ರೆ ನಿಮಗೆ ಗೊತ್ತಾಗಲ್ಲ, ನೀವು ಮಾಡಿ ತಿಂದ್ರೇ ಅದ್ರ ಮಜಾನೇ ಬೇರೆ ಇರುತ್ತೆ ಆಯಿತಾ. ಹಾಗೆ ಇದೊಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಅಲ್ವಾ. ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೋಡಿ ಗ್ರೇವಿನೂ ಅಷ್ಟೇ ಕರೆಕ್ಟಾಗಿ ಬಂದಿದೆ, ಲಿಮಿಟಾಗಿ ಗ್ರೇವಿನೂ ಬಂದಿದೆ, ತುಂಬ ನೀರೂ ಆಗಿಲ್ಲ. ಈ ಥರ ಇರಬೇಕು ಗ್ರೇವಿ. ನನ್ನ ಬಾಯಲ್ಲಿ ನೀರು ಬರ್ತಾಯಿದೆ, ತಿಂತಿದ್ದೀನಿ ಹಂಗೂ ಬಾಯಲ್ಲಿ ನೀರು ಬರ್ತಾಯಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಆಹಾ, ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಆಯಿತಾ. ಇದೊಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿತ್ತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೊಡಬೇಕಾದ್ರೇ ಹೈಪ್ ಮಾಡಿ ಸಪೋರ್ಟ್ ಮಾಡಿ ಆಯಿತಾ. ಇವಾಗ ಸರ್ವ್ ಮಾಡಿ ನಾನು ತೋರಿಸ್ತೀನಂತೆ. ಚಪಾತಿಗೆ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ. ಇಷ್ಟೋ ತನಕ ನೀವು ಈ ವಿಡಿಯೋ ನೋಡಿದ್ದೀರಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಂತೆ. ಬಾಯ್. ಟೇಕ್ ಕೇರ್.